ಅವರು ಬೈದಿದ್ದನ್ನ ಬಯಸ್ಕೊಂಡೆ ನಾನು ಸುಮ್ಮನೆ ಬರಬಾರ್ದಾಗಿತ್ತು. ಅವ್ರಿಗೆ ನಾನು ತಕ್ಕ ಪಾಠ ಕಲಿಸಿ ಬರಬೇಕಾಗಿತ್ತು. ಆದ್ರೆ ನನಗೆ ಬುದ್ಧಿ ಕಲಿಸ್ತಾನಂತೆಲ್ಲ ಅಂತಾರೆ. ಏನು ಮಾಡ್ತಾರೋ ನಾನು ನೋಡ್ತೇನೆ. ಈಗ ನಾನು ಸುಮ್ಮನೆ ಬಂದಿರೋದು ಕಾರಣ ಬೇರೆನ ಐತಿ. ಟೈಮ್ ಬಂದಾಗ ಅದು ಯಾಕೆ ಬನ್ನಿ, ಎದ್ರ ಸಲುವಾಗಿ ಬನ್ನಿ ಅಂತೇಳಿ ಗೊತ್ತಾಗ್ತದ. ಈಗ ನಾನು ಸುಮ್ಮನೆ ಇರ್ಬೇಕು. ಆದ್ರೆ ಅವಾಗ ನಾನು ಅವ್ರ ಮನೆಗೆ ಹೋಗಿ ಬಂದೇನಂದ್ರೆ ಬೈದ ಬಿಡ್ತಾಳೆ. ಈಗ ನಾನು ಏನು ಮಾಡಲಿ? ಅದಕ್ಕೆ ಆ ಗಂಟನ ಅಲ್ಲಿ ಅವ್ರ ಮನೆಯಾಗ ಇಟ್ಟು ಬಂದುಬಿಟ್ಟನ. ಆದ್ರೆ ಈಗ ನಾನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋದು ಒಂದು ತಿಳಿದಂಗೆ ಆಗೈತಿ. ಎಲ್ಲ ನಾನು ಅಪ್ಪನ ಮೇಲೆ ಭಾರ ಹಾಕಿಬಿಟ್ರೆ ಅಪ್ಪಾಗ ಭಾಳ ಕಷ್ಟ ಆಗ್ತದೆ. ಈಗ ನಾನು ಅಪ್ಪಾಗ ಏನಾರ ಸಹಾಯ ಮಾಡಲೇಬೇಕು. ಇಲ್ಲ ಅಂದ್ರೆ ಎಲ್ಲ ತೊಂದರೆ ಅಪ್ಪಾಗ ಆಗುತ್ತೆ. ಅಯ್ಯೋ ಮಧು, ಮಧು ಇಲ್ಲಿ ಬಂದಿದ್ದಾಳ, ಏನು ಯೋಚನೆ ಮಾಡಕತ್ತಾಳ? ಏನ್ರಿ ಮಧು ಅವ್ರಿ, ಒಬ್ಬರೇ ಬಂದು ಕೂತಿದ್ದೀರಿ? ಕರೆದಿದ್ರೆ ನಾನು ಬರ್ತಿದ್ನಲ್ಲ, ಯಾಕೆ ಒಬ್ಬರೇ ಕೂತಿದ್ದೀರ? ನಮ್ಮಪ್ಪ ಅಮ್ಮ ಸಾರಿ ನಮ್ಮ ಅಮ್ಮ ಏನಾದರೂ ಅಂದ್ರೆ ಅಂತ ನಿಮ್ಗೆ ಬೇಜಾರಾಯ್ತಾ? ಅಯ್ಯೋ ನಿಮ್ಮಮ್ಮ ಅಂದಿದ್ದಕ್ಕೆ ನಂಗೇನು ಬೇಜಾರಿಲ್ಲ. ಪಾಪ ಅವ್ರೇನಂದ್ರು, ಏನು ಅಂದೇ ಇಲ್ಲ. ಅವರು ಫಸ್ಟ್ನೇ ಇಲ್ಲಿ ಕೆಲಸ ಇಲ್ಲ ಅಂದಿದ್ರು. ಆಮೇಲೆ ನೀವು ಹೇಳಿದ್ಮೇಲೆ ಬಾ ಅಂತ ಅಂದರು. ನಾನು ಅದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ. ಅದು ರವಿ ಏನಾಯಿತು ಅಂದ್ರೆ ಇವತ್ತು ನಾನು ಮತ್ತೆ ಅವ್ರ ಮನೆಗೆ ಹೋಗಿದ್ನಿ. ಅಲ್ಲಿ ಹೋದಾಗ ಅವರು ಸುಮ್ಮನೆ ಏನೆಲ್ಲನೋ ಅಂತ ಇದ್ರು. ಅದಕ್ಕಾಗಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡೇನಿ. ಆದರೆ ಏನು ಮಾಡಬೇಕು, ಯಾವ ರೀತಿ ಅವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕು, ಏನು ಮಾಡಿದ್ರೆ ಅವ್ರು ಸರಿ ಹೋಗ್ತಾರ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ. ಅದೇ ಯೋಚನೆ ಮಾಡಕತ್ಬಿಟ್ಟಿದ್ನಿ. ಎಷ್ಟು ಯೋಚನೆ ಮಾಡಿದ್ರು ನನಗೆ ಅರ್ಥನೇ ಆಗ್ತಾ ಇಲ್ಲ ರವಿ. ಅಯ್ಯೋ ಅಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಮಧು? ನಾನೀಗ ಒಂದು ಉಪಾಯ ಹೇಳ್ತೀನಿ, ಆ ರೀತಿ ಮಾಡು. ಆದರೆ ಇದು ನನ್ನ ನಿನ್ನ ಮಧ್ಯೆ ಅಷ್ಟೇ ಇರಬೇಕು, ಸರಿನಾ? ಸರಿ, ಏನದು ಹೇಳು. ಏನಂತಂದರೆ, ನೀನು ನನ್ನ ಪ್ರೀತಿ ಮಾಡೋ ಥರ ನಾಟಕ ಮಾಡು. ನಾನು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ನೀನು ನನ್ನ ಪ್ರೀತಿ ಮಾಡ್ತಾ ಇಲ್ಲ. ಅದು ನಿಜ ತಾನೇ? ಇವಾಗ ನೀನು ನನ್ನ ಪ್ರೀತಿ ಮಾಡೋ ಥರ ನಾಟಕ ಮಾಡು. ಇದನ್ನು ನಿನ್ನನ್ನು ಮದುವೆ ಆಗಿದ್ನಲ್ಲ, ನಿನ್ನ ತಾಳಿ ಕಟ್ಟಿದ್ನಲ್ಲ ವೀರು, ಅವನ ಮುಂದೆ ನೀನು ನಾವಿಬ್ಬರು ಕೈ ಹಿಡ್ಕೊಂಡು ಓಡಾಡುವಾಗ ಅವನು ನೋಡಬೇಕು, ಅವನು ಉರ್ಕೊಂಡು ಸಾಯಬೇಕು. ಆ ರೀತಿ ನೀನು ಮಾಡಬೇಕು. ಈ ರೀತಿ ಏನು ಮಾಡಿದ್ರೆ ನೀನು ಅವಂಗೆ ಟಾರ್ಚರ್ ಕೊಡೋದೇ ಬೇಡ, ಅವನ ಉರ್ಕೊಂಡೇ ಸಾಯ್ತಾನೆ. ಹೆಂಗೈತಿ ನನ್ನ ಪ್ಲ್ಯಾನ್ ಏನೋ ಸೂಪರ್ ಆಗೇ ಐತಿ. ಆದ್ರೆ ಮತ್ತೆ ನನ್ನಪ್ಪ ಅಮ್ಮ ನನ್ನ ಮೇಲೆ ಅನುಮಾನ ಪಟ್ರ ಅವನ್ನ ಬಿಟ್ಟು ಮತ್ತೆ ಈಗ ನಿನ್ನ ಜೊತೆ ನಾನು ಪ್ರೀತಿ ಗಿರಿತಿ ಅಂತ ಕೆಲಸ ಹೊಂಟೇನಂತಾಳೆ. ಅವರು ನನ್ನ ತಪ್ಪಾಗಿ ತಿಳ್ಕೊಂಡ್ರ, ನಿಮ್ಮಪ್ಪ ಅಮ್ಮ ತಪ್ಪಾಗಿ ತಿಳ್ಕೊಂಡ್ರ, ನಾನು ಏನು ಮಾಡಲಿ? ಬೇಡ ರವಿ, ಇದು ಅವ್ರಿಗೆ ನಾವು ಶಿಕ್ಷೆ ಕೊಡೋಕೆ ಹೋಗಿ ನಮಗೆ ನಾವೇ ಶಿಕ್ಷೆ ತೊಗೊಳಂಗೆ ಆಗ್ಬಿಟ್ರೆ ಏನು ಮಾಡೋದು? ನನಗಂತೂ ಭಯ ಆಗತ್ತತಿ. ಬೇಡ ಬೇಡ, ಏನಾಗುತ್ತೋ ಅದೇ ಆಗಲಿ, ಸುಮ್ಮನೆ ಇದ್ಬಿಡೋಣ. ನೋಡು ಮಧು, ಪ್ರೀತಿ ಮಾಡ್ತಾ ಇರೋದು ನಾನು, ಆದರೆ ನೀನು ಇವಾಗ ನನ್ನ ಜೊತೆ ಫ್ರೆಂಡ್ ಆಗಿದೆಯಾ ಅಲ್ವಾ? ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಿದೀಯಾ. ಇರ್ತೀನಿ ಅಂದಾದ್ಮೇಲೆ ನಿನಗೆ ನಾನು ಸಹಾಯ ಮಾಡಬೇಕು. ಫ್ರೆಂಡ್ಗೆ ನಾನೊಬ್ಬ ಪ್ರೀತಿ ಮಾಡೋ ಹುಡುಗ ಆಗಿ ಸಹಾಯ ಮಾಡಲಿಲ್ಲ ಅಂದ್ರೆ ಹೇಗೆ ಸರಿ ಹೋಗುತ್ತಾ? ನಾನು ಹಿಂಗೆ ಸಹಾಯ ಮಾಡ್ಬೇಕಂತ ಬಂದಾನು. ಇದೇ ರೀತಿ ಇನ್ನು ಮುಂದೆ ಮಾಡೋನು. ನಿನ್ನ ಗಂಡ ನೋಡಿ ಹೊಟ್ಟೆ ಉರ್ಕೋಬೇಕು, ಆ ರೀತಿ ಮಾಡೋನು. ಓಕೆನಾ? ಆದರೂ ನನ್ನ ಮನಸ್ಸು ಯಾಕೋ ಹೋಗ್ತಾ ಇಲ್ಲ ರವಿ. ನನ್ನಿಂದ ನಿನ್ನ ಜೀವನ ಹಾಳಾಗಬಾರ್ದು. ನನ್ನ ಜೀವನ ಹೇಗೋ ಹಾಳಾಗಿ ಹೋಗಿದೆ. ಆದರೆ ನಾನು ನಿನ್ನ ಫ್ರೆಂಡ್ಶಿಪ್ ಮಾಡಿ ನಿನ್ನ ಜೀವನ ಹಾಳಾಗಿ ಮತ್ತೆ ನಿಮ್ಮಪ್ಪ ಅಮ್ಮ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಎಲ್ಲಿ ಇದೆಲ್ಲ ಬೇಡ ಬೇಡ. ಯಾಕೋ ನನಗಿದು ಸರಿ ಕಾಣ್ತಾ ಇಲ್ಲ. ನೀ ಹೀಗಂದ್ರೆ ನೀನು ಗಂಡ ಬುದ್ಧಿ ಯಾವಾಗ ಕಲಿಬೇಕು? ಸಾರಿ, ನೀನು ಬಿಟ್ಟು ಬಂದಿರೋ ಅವನು ವೀರು ಬುದ್ಧಿ ಹೆಂಗೆ ಕಲಿಬೇಕು? ಅವನು ಬುದ್ಧಿ ಕಲಿಬೇಕಂದ್ರೆ ನಾವು ಈ ರೀತಿ ಮಾಡಲೇಬೇಕು. ಒಂದು ಸರಿ ನೀನು ಜೊತೆ ಕೈ ಜೋಡಿಸು, ಆಮೇಲೆ ನೋಡು ಅವನು ಹೇಗೆ ನರಳಾಡ್ತಾನೆ ಅಂತ. ಸರಿ, ನೀನು ಹೇಳಿದಾಗ ಆಗಲಿ. ವಾವ್, ಗುಡ್, ವೆರಿ ಗುಡ್. ಇದೇ ರೀತಿ ನಾವು ಇವಾಗ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ. ಓಕೆನಾ? ಅಂದರೆ ನನಗೆ ಅರ್ಥ ಆಗಲಿಲ್ಲ. ನಂಗೆ ಇಂಗ್ಲೀಷ್ ಅಷ್ಟೆಲ್ಲ ಬರೋಂಗಿಲ್ಲ. ನಾನು ಜಾಸ್ತಿ ಸಾಲಿನೂ ಕಲ್ತಿಲ್ಲ. ಅದು ಎಲ್ಲರೂ ಮಾತಾಡೋದು ನೋಡಿ ಒಂದೆರಡು ಮಾತುಗಳು ಬರ್ತಾವಷ್ಟೇ, ಹಾಯ್ ಬಾಯ್ ಅದು ಇದು ಅಂತೇಳಿ. ಉಳಿದಿದ್ದು ನನಗೆ ಯಾಗೂ ಬರೋಂಗಿಲ್ಲ. ಅಯ್ಯೋ, ನಾನು ಕಳಿಸ್ಕೊಡ್ತೀನಿ. ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದಿ? ನೀನೇನು ಯೋಚನೆ ಮಾಡ್ಬಿಡಕ್ಕೆ, ನಾನು ಇರಬೇಕಾದ್ರೆ, ಸರಿನಾ? ಅಯ್ಯೋ, ಅಲ್ಲಿ ಯಾರೋ ಬರೋ ಹಂಗೆ ಕಾಣ್ತೈತಿ. ನೋಡಿದ್ರೆ ದೂರದಿಂದ ವೀರು ನಂಗೆ ಕಾಣಕತ್ತಾನ. ನೋಡು ತಡಿಯ, ವೀರು ನಂಗೆ ಕಾಣಕತ್ತಾನೇನು? ಅವನು ವೀರು ನನ್ನ ಆ ಕಡೆ ಎಲ್ಲೋ ಹೊಂಟಾನ. ಈಗ ನೋಡು ನಾನು ಹೆಂಗೆ ಮಾಡ್ತಾನಂತೆ. ಮಧು, ಸುಮ್ಮನೆ ಇರು ಮಧು. ಅಲ್ಲ, ನೀನು ಈ ರೀತಿ ಎಲ್ಲ ಮಾಡ್ಬೋದಾ ಮಧು? ಏನು ರವಿ, ಸುಮ್ಮನೆ ಇರು. ಮಧು, ಐ ಲವ್ ಯು, ಐ ಲವ್ ಯು ಮಧು. ಅಯ್ಯೋ, ಮಧು ಅಂದಂಗಾಯ್ತಿ. ಯಾರು ಈಗೇನಾದರೂ ನನ್ನ ಹೆಂಡತಿ ಮಧುನಾ ಅಥವಾ ಬೇರೆದಾಕಿನ? ನೋಡೋನ್ ತಡಿ. ಅದು ಇಲ್ಲಿ ಕೆರಿ ಅಂತ ಕುಂತ್ಕೊಂಡ ಏನು ಮಾಡಾಕತ್ತಾರು ನೋಡಿ ಬಿಡುನು. ಅಯ್ಯೋ, ಇವಳ ಯಾವಂದ ಜೊತೆ ಕೈ ಹಿಡ್ಕೊಂಡು ಕುಂತಾಳನ ಇಲ್ಲಿ. ಮಧು, ನಾನು ಇನ್ನೂ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಮಧು. ನೀನು ಸಿಗ್ಬೇಕಂತ ನಾನು ಎಷ್ಟು ಆ ದೇವರಲ್ಲಿ ಬಿಡ್ಕೊಂಡಿದ್ದೀನಿ ಗೊತ್ತು. ನೀನು ಯಾರನ್ನೋ ಮದುವೆ ಆಗಿದೆ ಅಂತ ನನಗೆ ಗೊತ್ತಾಗಿ ಎಷ್ಟೆಲ್ಲ ನಂಗೆ ನೋವಾಗೈತೆ ಅನ್ನೋದು ಗೊತ್ತು. ನಾನು ಎಷ್ಟೆಲ್ಲ ಕಣ್ಣೀರು ಹಾಕಿದ್ದೀನಿ ಅನ್ನೋದು ಗೊತ್ತಾ. ನಾನು ನಿನ್ನ ಎಷ್ಟು ಪ್ರೀತಿ ಮಾಡಕತ್ತಿದ್ನಿ, ಆದರೆ ನೀನು ನನ್ನ ಪ್ರೀತಿ ನಿರಾಕರಿಸಿ ಆ ಮುದ್ಕನ್ ಮದುವೆ ಆಗಿದ್ದಿ. ಯಾಕೆ ಮಧು ಈ ರೀತಿ ಮಾಡಿದ್ದಿ? ಅವಂಗ ನೀನು
ಹೆಂಗಾದ್ರೂ ಮ್ಯಾಚ್ ಆಗ್ತಿತ್ತೇನ. ಅದಕ್ಕೆ ಆ ದೇವರು ನಿನ್ನ ಅವನ್ನ ಬ್ಯಾರೆ ಮಾಡ್ದ. ಮತ್ತೆ ನನಗೆ ನೀನು ಬಂದು ಒಂದಾಗೋ ಹಂಗಾಯ್ತು. ನಂಗೆ ಎಷ್ಟು ಖುಷಿ ಆಗತ್ತಂದ್ರೆ ಹಾಲು ಕುಡ್ದಷ್ಟು ಖುಷಿ ಆಗತ್ತೆ ಮದು, ಗೊತ್ತಾ? ಅದಕ್ಕೆ ರವಿ, ಇವತ್ತು ನಾನು ಹೋಗಿ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದ್ಬಿಟ್ಟೆ. ಇನ್ನು ಮುಂದೆ ನನಗೆ ಅವ್ರಿಗೆ ಸಂಬಂಧ ಮುಗಿದೋತು. ಇನ್ನು ಮುಂದೆ ನಾನು ಅಲ್ಲಿಗೆ ಕಾಲು ಇಡಂಗೇ ಇಲ್ಲ. ಬರಬೇಕಾದ್ರೂ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ತಲೆನ ಕೆಡಿಸ್ಕೊಳಂಗಿಲ್ಲ. ಏನಾದರೂ ಮಾಡ್ಕೊಂಡು ಹೋಗಲಿ, ಏನಾದರೂ ಅಂದ್ಕೊಂಡು ಹೋಗಲಿ. ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ಸುಮ್ಮನೆ ನಂದು ತಲೆನೋವು ಬರ್ತದೆ. ಅದೇ ನಾನು ಸುಮ್ಮನೆ ಇದ್ಬಿಟ್ರೆ ಯಾವುದು ಕಿರಿಕಿರಿನೇ ಇರಂಗಿಲ್ಲ. ಅಲ್ಲ ಇವಳ ಅದಕ್ಕೆ ಮನೆಗೆ ಬಂದ ಅರ್ವಿ ತೊಗೊಂಡೆ ಇವನ್ ಜೊತೆ ಚಲ್ಲಾಟ ಆಡ್ಬೇಕಂತ ಬಂದಾಳೇನ. ಈಕಿನ ಸುಮ್ಮನೆ ಬಿಡಬಾರ್ದು. ಏ ಮಧು, ಏನೇ ಮಾಡ್ತಾ ಇದೀಯಾ ಇಲ್ಲಿ? ಯಾರು ನೀವು ನನ್ನನ್ನು ಕರಿತಾ ಇದ್ದೀರಾ? ಅದು ಅಷ್ಟೊಂದು ಸಿಟಿಲಿ, ಅಷ್ಟೊಂದು ಕೋಪತ್ಲೆ ನನ್ನನ್ನು ಏ ಮಧು ಅಂತ ಕರೆಯೋಕ್ಕೆ ಎಷ್ಟು ನಿಮಗೆ ಧೈರ್ಯ? ಏಯ್, ಯಾರೋ ನೀನು? ನನ್ನ ಹುಡುಗಿನ ಹೆಸರು ಹಿಡಿದು ಕರಿಯೋಷ್ಟು ದೊಡ್ಡವನಾಗ್ಬಿಟ್ಟೆ ನೀನು. ನೋಡೋಕೆ ದೊಡ್ಡ ಮನುಷ್ಯನಾಗಿರ್ಬೋದು, ಆದ್ರೆ ನನ್ನ ಹುಡುಗಿಗೆ ನೀ ಹೆಸರು ಹಿಡಿದು ಕರಿಯೋಕೆ ಯಾವಂತ ಏ ಮಧು ಅಂತ ಕರಿತೀಯಾ? ಯಾರೋ ನೀನು? ಏಯ್, ನಾನು ಯಾರಾದ್ರೆ ನಿನಗೇನು? ಏ ಮಧು, ಇಲ್ಲಿ ಬಂದು ಏನು ಮಾಡಾಕತ್ತಿದ್ದೀನಿ ಇವನ ಜೊತೆ ಚಕ್ಕಂದ ಆಡಾಕತ್ತಿದ್ದೇನ? ಅಲ್ಲಿ ನನ್ನ ಮುಖದ ಮೇಲೆ ತಾಳಿ ಬಿಸಾಕಿ ಇವನ ಮುಖದ ಮೇಲೆ ಬಂದಿಲ್ಲಿ ಪ್ರೀತಿ ಪಾಠ ಮಾಡ್ತಿದ್ದೇನ? ಓ, ನೀನು ಇಷ್ಟ ಎಲ್ಲ ಮದುವೆಯಾಗಿರೋದು ಈ ಮುದ್ಕನ್ನ, ಇವನ ಮದುವೆ ಆಗಿದ್ದೇನು ನೀನು? ಅಲ್ಲ ಮಧು, ನಿಂಗೇನು ಮಾಡೋಕೆ ಬೇರೆ ಕೆಲಸ ಇರಲಿಲ್ಲ ನಿನಗೆ? ಈ ಜಗತ್ನಾಗ ಬೇರೆ ಯಾವ ಹುಡುಗನೂ ಸಿಗಲಿಲ್ಲ. ಹೋಗಿ ಹೋಗಿ ಈ ಹಳ್ಳಿ ಕಮಾರನ್ನ ಮದುವೆ ಆಗಿದ್ದೇನು ನೀನು? ಹೌದು ರವಿ, ಏನು ಮಾಡೋದು, ಅವಾಗಿನ ಟೈಮ್ ಹಂಗಿತ್ತು. ಅದಕ್ಕಾಗಿ ನಾನು ಇವ್ರನ್ನ ಮದುವೆ ಆಗುವಂಥ ಪರಿಸ್ಥಿತಿ ಬಂದಿತ್ತು. ಮದುವೆ ಆತಿ, ಆದರೆ ಇವರು ಚೆನ್ನಾಗಿ ನೋಡ್ಕೋತಾರಂದ್ರೆ ಇಲ್ಲ, ನನಗೆ ಮೋಸ ಮಾಡಿದ್ರೆ. ಏನೋ ಮೋಸ ಮಾಡೋದಲ್ಲ, ಈಗ ಮತ್ತೆ ಬಂದ ಇಲ್ಲಿ ಏನು ಮಾಡ್ಬೇಕಂತ ಅನ್ಕೊಂಡಿದ್ದಿ? ಅದು ನನ್ನ ಹುಡುಗಿನ ಹೆಸರು ಹಿಡಿದು ಕರೆಯೋಕೆ ಎಷ್ಟು ನಿನಗೆ ಧೈರ್ಯ ಅಂತ? ಅವಳು ನನ್ನವಳು, ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗಿ ಅವಳು. ಅವ್ರ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡಿದ್ದಾರೆ. ಇನ್ನು ನಂದು ಅವಳದು ಮದುವೆ ಐತಿ. ಈ ಒಂದು ವರ್ಷದಲ್ಲಿ ಅವಳದು ನಂದು ಮದುವೆ. ಬಂದು ಊಟ ಮಾಡಿಕೊಂಡು ಹೊಳೆ ತುಂಬ ಗಡತ್ತಾಗಿ ತಿಂದು ಅಕ್ಷತೆ ಹಾಕಿ ಹೋಗ್ತಾ ಇರ್ಬೇಕು. ಹೇಗೋ ಮದುವೆ ಆಗ್ತೀಯ ಅವಳನ್ನ? ಹೆಂಗೆ ಮದುವೆ ಆಗ್ತಿದ್ದಿ ಅಂತ ನಾನು ನೋಡ್ತೇನೆ. ಆಕಿಗೆ ಫಸ್ಟ್ ತಾಳಿ ಕಟ್ಟಿದ್ದ ನಾನು, ಕಿತ್ತು ಬಿಸಾಕಿ ಬಂದಾಳ. ಆಕಿಗೆ ನಾನು ವಿಚ್ಛೇದನ ಕೊಟ್ಟಿಲ್ಲ, ನನ್ನಿಂದ ಆಕಿಗೆ ಬಿಡುಗಡೆ ಇಲ್ಲ. ಹಾಂ, ಅಂತಾದ್ರೆ ಆಕೆ ಇನ್ನೊಂದು ಮದ್ವೆ ಹೆಂಗೆ ಆಗ್ತಾಳ? ನೀನು ಇನ್ನೊಂದು ಮದ್ವೆ ಹೆಂಗಾಗಿದ್ದಿ? ಅವಳು ಹಾಗೆ ಆಗ್ತಾಳೆ. ನೀನೇನು ಅವಳಿಗೆ ವಿಚ್ಛೇದನ ಕೊಟ್ಟು ಆಮೇಲೆ ಇನ್ನೊಂದು ಮದುವೆ ಆಗಿದ್ದಿ? ಇಲ್ಲಲ್ಲ, ಹಂಗೆ ಇನ್ನೊಂದು ಮದುವೆ ಆಗಿದ್ದಲ್ಲ. ಅದಕ್ಕೆ ಅವಳು ವಿಚ್ಛೇದನ ಕೊಡ್ದ ನಾನು ಮದುವೆ ಆಗತ್ತಾಳ. ನಾನು ಅದಕ್ಕೆ ಒಪ್ಕೊಂಡೀನಿ. ಅದನ್ನು ಕೇಳಕ್ಕೆ ನೀನು ಯಾರು? ನಿನ್ನ ತಾಳಿ ಕಟ್ಟಿದ್ದಿ ಅನ್ನೋದು ಗೊತ್ತು, ಅವಳ ಜೊತೆ ಸಂಸಾರ ಮಾಡಿದ್ದಿ ಅನ್ನೋದು ಗೊತ್ತು, ಆಮೇಲೆ ಅವಳಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಿ ಅನ್ನೋದು ಗೊತ್ತು, ಆಮೇಲೆ ಅವಳಿಗೆ ಕಾಟ ಕೊಟ್ಟು ಅವ್ರ ಅಪ್ಪ ಅಮ್ಮನ ದವಾಖಾನೆಯಲ್ಲಿ ಇಡೋ ಹಾಗೆ ಮಾಡಿದ್ದು ಅನ್ನೋದು ಗೊತ್ತು, ಆಮೇಲೆ ಅವಳು ತಾಳಿ ಕಿತ್ತು ನಿನ್ನ ಮುಖದ ಮೇಲೆ ಎಸಿ ಹೋಗಿ ಮಾಡಿರೋದು ನೀನು ಅನ್ನೋದು ಗೊತ್ತು. ಯಾಕಂದ್ರೆ ಅವಳು ನನ್ನ ಹುಡುಗಿ. ಈಗ ಮತ್ತೆ ಅವಳು ನನಗೆ ಸಿಗತ್ತಾಳ. ಅವಳು ವಾಪಸ್ ನೀನು ಬಲಿಗೆ ಬರೋಕೆ ನಾನು ಯಾವತ್ತೂ ಬಿಡಲ್ಲ, ನೆನ್ಪಿಟ್ಕೊ. ಏನೇ ನಿನಗೆ ನಾನೊಬ್ಬ ಸಾಕಾಗಿಲ್ಲ, ಮತ್ತೆ ಬೇರೆದವ ಬೇಕಾಗಿದ್ದೇನ? ಅದಕ್ಕೆ ನನ್ನ ಜೊತೆ ಇಷ್ಟು ದಿನ ಚಲ್ಲಾಟಾಡಿ ರೊಕ್ಕ ಇಸ್ಕೊಂಡ, ರೊಕ್ಕದೆಲ್ಲ ಮುಗಿದ ಮೇಲೆ ಈಗ ಇವನ ಹತ್ರ ರೊಕ್ಕ ಕಿತ್ಕೊಳಕ್ಕೆ ಮದ್ವೆ ಆಟ ಅನ್ನೋ ನಾಟಕ ಆಡ್ಕೊಂಡು ಬಂದಿದ್ದಿ. ಏಯ್ ನೋಡು, ಮಾತಾಡುವಾಗ ಮಾತಿನ ಮೇಲೆ ನಿಗತಾ ಇರಲಿ. ಅದನ್ನ ಬಿಟ್ಟು ಏನಾದರೂ ಮಾತಾಡಿದ್ರೆ ನೋಡು, ನಾನು ಮಾತ್ರ ಸುಮ್ಮನೆ ಇರಲ್ಲ. ಮಾತಾಡ್ತೀನಿ ಅಂತ ಹೇಳಿ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಅನಿಸ್ಕೊಳ್ಳೋರಿಲ್ಲಿ ಯಾರೂ ಇಲ್ಲ. ನಾನೇನೋ ನಿಮ್ಮ ಮನೆ ಹಾಳಲ್ಲ ಅನಿಸ್ಕೊಳಕ್ಕೆ ನೀ ಅಂದಿದ್ದೀನಲ್ಲ. ಯಾವನೋ ನೀನು, ಯಾವನಂತ ಹೋಗ್ತಾ ಇರಬೇಕು ನಾಯಿ ಥರ. ಅದನ್ನ ಬಿಟ್ಟು ಇಲ್ಲಿ ಬಂದು ನನ್ನ ಬಗ್ಗೆ ನೀನೇನೋ ಮಾತಾಡೋದು, ನೀನು ಎಷ್ಟು ಸುದ್ದಿದೆಯಾ ಅನ್ನೋದು ನನಗೆ ಗೊತ್ತೈತಿ. ಅಲ್ಲಿ ಯಾವಳನ್ನ ಮದುವೆ ಆಗಿ ಅವಳ ಜೊತೆ ಚಕ್ಕಂದ ಆಡೋದಲ್ಲ, ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿ ಈಗ ನಾಟಕಗಳು ಆಡಾಕತ್ತಿದ್ದಿ. ನಾಟಕ ಎಷ್ಟು ಮಾಡ್ತಿದ್ಯಾ ಮಾಡು, ನಿನಗೊಂದು ಗತಿ ಕಾಣಿಸ್ತೆ. ನಾನು ಮಾತ್ರ ಸುಮ್ಮನೆ ಇರಲ್ಲ. ಅಯ್ಯೋ ಮಧು, ಒದರ್ತೈತೆ. ನಾಯಿ ಬೊಗಳಿತ ಅಂತ ದೇವ್ಲಕ್ಕ ಹಾಳಾಗುತ್ತಾ? ಬಾ, ಅದು ನಾಯಿ ಬೊಗಳ್ತಾನೆ ಇರ್ತೈತೆ. ನಾವಿಬ್ರು ಆರಾಮಾಗಿ ಲೈಫ್ನ ಎಂಜಾಯ್ ಮಾಡೋಣ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂತ ಕುಂತ್ರ ನಾವು ಹೀಗೆ ಸಾಯ್ಬೇಕಾಗುತ್ತ. ಬಾ ಹೋಗೋಣ ಬಾ. ಅಲ್ಲ ರವಿ, ಅದು ಇಲ್ಲ ಇದು ಇಲ್ಲ, ಅವನು ಒದರ್ತಾನೆ ಅಂದ್ರೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋತೀಯ? ಅದು ನಾಯಿ ಯಾವಾಗಲೂ ಒದರ್ತಾನೆ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಮಧು. ಐ ಡೋಂಟ್ ಕೇರ್ ಅಂತ ಅನ್ಬೇಕು, ಓಕೆನಾ? ಏ ನಾಯಿ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು. ಇನ್ನೊಂದು ಸಾರಿ ನನ್ನ ಹುಡುಗಿ ತಂಟೆಗೆ ಏನಾದರೂ ಬಂದ್ರ ನಿನ್ನನ್ನು ಉದ್ದುದ್ದ ಅಡ್ಡ ಸೀಳ್ಬಿಡ್ತೀನಿ, ನೆನ್ಪಿಟ್ಕೊ. ಏಯ್ ಹೋಗೋ